ಅಯ್ಯೋ ಸಾಕಾಗೋಯ್ತು ಸ್ವಾಮಿ. ಬೆಳಿಗ್ಗೆಯಿಂದ ಗಾಡಿ ಓಡಿಸಿ ಓಡಿಸಿ ಸುಸ್ತಾಯ್ತು. ದಿನದ ಕೊನೆಗೆ ಲೆಕ್ಕ ಹಾಕಿದ್ರೆ ಆ ಅಗ್ರಿಗೇಟರ್ ಕಂಪ್ನಿಯವನಿಗೆ ಕೊಟ್ಟಿಟ್ಟೇ ಜಾಸ್ತಿ. ನಮ್ಮ ಜೇಬಿಗೆ ಬೀಳೋದು ಅಷ್ಟಕ್ಕಷ್ಟೇ. ಶಾಂತವಾಗಿರುತ್ತಮ್ಮ, ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಕೆಲವು ತಿಂಗಳ ಹಿಂದೆ ನಾನು ಇದೇ ಪರಿಸ್ಥಿತಿಯಲ್ಲಿದ್ದೆ. ಆದ್ರೀಗ ಚಿಂತೆ ಇಲ್ಲ. ಹೌದಾ ಅಣ್ಣ? ಅದೇಗೆ ಬೇರೆ ಕಂಪ್ನಿಗೆ ಸೇರಿದ್ಯಾ? ಯಾವ್ದು ಜಾಸ್ತಿ ಕಾಸು ಕೊಡುತ್ತೆ? ಇಲ್ಲ ತಮ್ಮ, ನಾನು ಯಾವುದೇ ಕಂಪ್ನಿಗೆ ಸೇರಿಲ್ಲ. ನಾನೀಗ ನನಗಾಗೇ ಕೆಲಸ ಮಾಡ್ತಿದ್ದೀನಿ. ನನ್ನ ಸ್ವಂತ ಬಿಸ್ನೆಸ್. ಸ್ವಂತ ಬಿಸ್ನೆಸ್ಸಾ? ಟ್ಯಾಕ್ಸಿ ಓಡಿಸ್ಕೊಂಡು ಹೇಗೆ ಸ್ವಂತ ಬಿಸ್ನೆಸ್ ಮಾಡೋಕ್ಕಾಗುತ್ತೆ? ಅದಕ್ಕೆಲ್ಲ ನಮ್ಮ ಹತ್ರ ಟೆಕ್ನಾಲಜಿ ಎಲ್ಲಿರುತ್ತೆ? ಯಾಕಿರಲ್ಲ, ನಮ್ಮ ಸರ್ಕಾರವೇ ನಮ್ಗೆ ಆ ಟೆಕ್ನಾಲಜಿನ ಒಂದು ಉಡುಗೊರೆಯಾಗಿ ಕಟ್ಟಿದೆ. ಓ, ಟೌನರ್ ಆ್ಯಪ್ ಬಗ್ಗೆ ಕೇಳೇ ಇರ್ತೀಯಲ್ವಾ? ಓ, ಟೌನರು. ಅದೇನೋ ಫೇಸ್ಬುಕ್ ವಾಟ್ಸಾಪ್ನಲ್ಲಿ ವಿಡಿಯೋ ನೋಡಿದ್ದೆ. ಮೀಟ್ರ್ ಹಾಕಿ ಓಡಿಸೋದು. ಆದರೆ ಅದು ನಿಜವಾಗ್ಲೂ ಕೆಲಸ ಮಾಡುತ್ತಾ ಅಣ್ಣ? ಎಲ್ರೂ ಯಾಕೋ ಇನ್ನೂ ಹಳೆ ಕಂಪ್ನಿಗಳಲ್ಲೇ ಇದ್ದಾರಲ್ಲ? ತಮ್ಮ, ಬದಲಾವಣೆ ನಿಧಾನ, ಆದ್ರೆ ಸತ್ಯ ಯಾವತ್ತಿದ್ರೂ ಸತ್ಯನೇ. ಇದು ಯಾವುದೋ ಖಾಸಗಿ ಆ್ಯಪ್ ಅಲ್ಲ. ಹೌದಾ? ನಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಗಳಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರೇ ಇದನ್ನ ದೊಡ್ಡ ಸರ್ಕಾರಿ ಕಾರ್ಯಕ್ರಮದಲ್ಲಿ ಲಾಂಚ್ ಮಾಡಿದ್ದಾರೆ. ಓಕೆ. ಸರ್ಕಾರಿ ಟಿವಿ ಚಾನೆಲ್ಗಳಲ್ಲೂ ಇದ್ರ ಬಟ್ಟೆ ತೋರಿಸಿದ್ದಾರೆ. ಇದು ಸರ್ಕಾರದಿಂದ ನಮಗೋಸ್ಕರ ಬಂದಿರೋ ಅಸ್ತ್ರ. ಅಬ್ಬಾ, ಸರ್ಕಾರದ್ದ? ಹಾಗಿದ್ರೆ ಧೈರ್ಯವಾಗಿ ನಂಬೋದು. ಸರಿ, ಅದರಿಂದ ನಮ್ಗೆ ಆಗೋ ನಿಜವಾದ ಲಾಭ ಏನು? ಆ ಕಂಪ್ನಿಗಳ ಥರನೇ ಇರುತ್ತಾ? ಇಲ್ಲೇ ಇರೋದ್ ಮ್ಯಾಜಿಕ್ಕು. ಆ ಕಂಪ್ನಿಗಳು ನಿನ್ನ ಪ್ರತಿ ಟ್ರಿಪ್ನಲ್ಲೂ 20-30% ಕಮಿಷನ್ ತಿಂತಾವಲ್ಲ? ಹೌದು ಹೌದು. ಟೌನರ್ನಲ್ಲಿ ಅದು ಝೀರೋ ಕಮಿಷನ್. ಏನು ಅಂದ್ರೆ ₹100 ಸಂಪಾದನೆ ಮಾಡಿದ್ರೆ ಪೂರ್ತಿ ₹100 ನಿನ್ ಜೇಬಿಗೆ. ಏನು 100% ನಮ್ಗೇನಾ? ಇದು ನಿಜಾನಾ ಅಣ್ಣ? 100% ನಿಜ. ಅಷ್ಟೇ ಅಲ್ಲ, ಪ್ರತಿ ಟ್ರಿಪ್ಗೂ ನಿನ್ ಹೆಸರಲ್ಲೇ ಡಿಜಿಟಲ್ ಬಿಲ್ಲು, ರೈಡ್ ಪ್ರೂಫು, ಇನ್ಕಮ್ ಪ್ರೂಫು ಎಲ್ಲ ಸಿಗುತ್ತೆ. ಓ, ನಾಳೆ ನೀನು ಬ್ಯಾಂಕಿಗೆ ಹೋಗಿ ಲೋನ್ಗೆ ಅರ್ಜಿ ಹಾಕಿದ್ರೆ ನಿಮ್ಮ ಆದಾಯಕ್ಕೆ ಪುರಾವೆ ಕೊಡಿ ಅಂತ ಕೇಳಿದಾಗ ಧೈರ್ಯವಾಗಿ ಈ ದಾಖಲೆ ತೋರಿಸ್ಬೋದು. ಅಬ್ಬಾ, ಇದು ದೊಡ್ಡ ವಿಷಯ ಅಣ್ಣ. ಇಷ್ಟು ದಿನ ನಾವು ಯಾರಿಗೋ ದುಡಿಯೋ ಗುಲಾಮರಾಗಿದ್ವಿ. ಆದ್ರೆ ಈ ಆ್ಯಪ್ ಬಳಸೋದು ಕಷ್ಟನಾ? ನಮ್ಗೆಲ್ಲ ಈ ಟೆಕ್ನಾಲಜಿ ಗಿರಾಕಿ ಕಡಿಮೆ. ಏನೂ ಕಷ್ಟ ಇಲ್ಲ. ಸಣ್ಣ ಮಗು ಕೂಡ ಬಳಸ್ಬೋದು. 3 ಬಟನ್ ನೆನ್ಪಿಟ್ಕೋ: ಹಸಿರು, ಕೆಂಪು, ಕಪ್ಪು. ಟ್ರಿಪ್ ಶುರು ಮಾಡಕ್ಕೆ ಹಸಿರು, ಮುಗ್ಸಕ್ಕೆ ಕೆಂಪು, ಬಿಲ್ ಕೊಡಕ್ಕೆ ಕಪ್ಪು. ಅಷ್ಟೇ, ಉಳಿದಿದ್ದೆಲ್ಲ ಆ್ಯಪ್ ನೋಡುತ್ತದೆ. ವಾಹ್, ಈಗಾಗಲೇ 70,000ಕ್ಕೂ ಹೆಚ್ಚು ನಮ್ಮ ಡ್ರೈವರ್ ಸಹೋದರರು ಇದನ್ನ ಬಳಸ್ತಿದ್ದಾರೆ. ಅಬ್ಬಾ, ಈ ಬದಲಾವಣೆಯಿಂದ 5 ಕೋಟಿ ರೂಪಾಯಿಗೂ ಹೆಚ್ಚು ನೇರ ವ್ಯವಹಾರ ಆಗಿದ್ದು, ಅಂದ್ರೆ ಆ ದುಡ್ಡು ಡ್ರೈವರ್ ಜೇಬಲ್ಲೇ ಉಳಿದಿದೆ. ಕೇಳಿದ್ರೇನೆ ರೋಮಾಂಚನ ಆಗ್ತಿದೆ ಅಣ್ಣ. ಇಷ್ಟು ದೊಡ್ಡ ಅವಕಾಶ ನಮ್ಮ ಕೈಯಲ್ಲೇ ಇದ್ರೂ ನಾವ್ಯಾಕಿನ್ನು ಸುಮ್ಮನಿದ್ದೀವಿ? ನಮ್ಮ ಸಮುದಾಯದ ಎಲ್ರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಹೇಗ್ ಮೂಡ್ಸೋದು? ಅದ್ಭುತವಾದ ಪ್ರಶ್ನೆ ಕೇಳ್ದೆ. ಅದಕ್ಕೂ ಒಂದು ಸೂಪರ್ ದಾರಿ ಇದೆ. ಟೌನರ್ಗೆ ತಂದೆಯಾದ ಒಂದು ಟೆಲಿಗ್ರಾಮ್ ಕಮ್ಯುನಿಟಿ ಇದೆ. ಓಕೆ. ಅಲ್ಲಿ ಅನುಭವಿ ಡ್ರೈವರ್ಗಳು, ಕಾನೂನು ತಜ್ಞರು ಎಲ್ಲರೂ ಇದ್ದಾರೆ. ಅಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೋದು, ಹೊಸ ವಿಷಯ ಕಲಿಬೋದು, ಒಬ್ರಿಗೊಬ್ರು ಬೆಂಬಲವಾಗಿ ನಿಲ್ಬೋದು. ನೀನೊಬ್ಬಂಟಿಯಲ್ಲ, ನಮ್ ಜೊತೆ ಒಂದು ದೊಡ್ಡ ಸೈನ್ಯವೇ ಇದೆ. ತುಂಬಾ ಖುಷಿ ಆಯ್ತು ಅಣ್ಣ. ನನ್ ಕಣ್ ತೆರೆಸಿದ ಹಾಗೆ ಆಯ್ತು. ನಾನು ಇವತ್ತೇ ಈ ಸ್ವಾತಂತ್ರ್ಯದ ದಾರಿಯಲ್ಲಿ ಮೊದಲ ಹೆಜ್ಜೆ ಇಡ್ತೀನಿ. ನಾನೀಗ ಏನ್ ಮಾಡ್ಬೇಕು? ತಡ ಮಾಡ್ಬೇಡ, ಒಂದ್ ನಂಬರ್ ಕೊಡ್ತೀನಿ, ಈಗ್ಲೇ ಸೇವ್ ಮಾಡ್ಕೋ. ಸರಿ ಅಣ್ಣ. 9364100991. ಸರಿ ಅಣ್ಣ. ಈ ನಂಬರ್ಗೆ ಕರೆ ಮಾಡಿದ್ರೆ ಟೌನರ್ ತಂಡದವರು ನಿನಗೆ ಎಲ್ಲವನ್ನೂ ತಾಳ್ಮೆಯಿಂದ ವಿವರಿಸಿ ಮತ್ತು ನಮ್ಮ ಸಮುದಾಯಕ್ಕೆ ಸೇರಿಸ್ಕೊಳ್ತಾರೆ. ಖಂಡಿತ ಅಣ್ಣ, ಈಗ್ಲೇ ಕಾಲ್ ಮಾಡ್ತೀನಿ. ಇಷ್ಟು ದಿನ ನನ್ನ ಗಾಡಿ, ನನ್ನ ಶ್ರಮ, ಆದ್ರೆ ಲಾಭ ಮಾತ್ರ ಬೇರೆಯವರಿಗೆ ಹೋಗ್ತಿತ್ತು. ಇನ್ಮುಂದೆ ನನ್ನ ದುಡಿಮೆ, ನನ್ನ ಗೌರವ, ನನ್ನ ಭವಿಷ್ಯದ ಎಲ್ಲವೂ ನನ್ನ ಕೈಯಲ್ಲಿ. ತುಂಬಾ ಧನ್ಯವಾದಗಳು ಅಣ್ಣ. ಇದರಲ್ಲಿ ಧನ್ಯವಾದ ಏನಿದೆ ತಮ್ಮ? ನಮ್ಮ ಹಕ್ಕುಗಳಿಗಾಗಿ ನಾವೇ ಹೋರಾಡಬೇಕು. ಟೌನರ್ ಅನ್ನೋದು ನಮ್ಮ ಹೋರಾಟಕ್ಕೆ ಸಿಕ್ಕಿರೋ ಒಂದು ಶಕ್ತಿ. ಹೋಗ್ಬಾ, ಒಳ್ಳೇದಾಗ್ಲಿ. ಖಂಡಿತ ಅಣ್ಣ.